यहाँ डेवलपमेंट है, ये देख के मैं बहुत खुश हूँ और इनकी ऐसी तरक्की हो जाए ऐसे मैं शुभकामना करता हूँ। ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆಗಿರ್ತಕ್ಕಂಥ ಆನಂದ್ ಅಂಬೇಡ್ಕರ್ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ಸಂಗತಿ. ಅವರೊಂದು ಮೊಮ್ಮಗ ಅವ್ರ ಕುಡಿ ಅವ್ರಿಗೊಂದು ಸನ್ಮಾನ ಮತ್ತು ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕಂತೇಳಿ ನಾವು ಅವ್ರನ್ನ ಕರೆಸಿರೋದು ಸತ್ಯವಾದ ಮಾತು. मैं यहाँ मुल्लू श्रीनिवास इनके लड़के की शादी में आया था। बहुत अच्छा शादी है और ये अम्बेडकरवादी लोगों का जो आज यहाँ डेवलपमेंट है, ये देख के मैं बहुत खुश हूँ और इनकी ऐसी तरक्की हो जाए ऐसे मैं शुभकामना करता हूँ। और दोनों आज इनकी शादी है, इनके लड़के की और वधू की, वो दोनों को मैं शुभकामना देता हूँ। धन्यवाद। ಇತಿಹಾಸ ಅನ್ಬೋದು. ಇವಾಗ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಒಪ್ಪಿಯಾಗ ಅವ್ರ ಮೊಮ್ಮಗನೇ ಕರೆಸಿದ್ದೀರಿ, ಇದ್ರ ಬಗ್ಗೆ ನಾವು ಹೇಳಬಾರದು. ನಮಗೆ ತುಂಬ ಸಂತೋಷ. ಎಲ್ರಿಗೂ ಜೈ ಭೀಮ್. ನಾವೇನು ಈಗಾಗಲೇ ನಿಮಗೆ ಒಂದು 3 ದಿನದ ಮುಂದೆ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಾನೇನು ಪ್ರಕಟಣೆ ಮಾಡಿದ್ದೆ, ಸಾಹೇಬರ ಆಶೀರ್ವಾದ ನಮ್ಮ ಸಮುದಾಯಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಅವರ ಸಂವಿಧಾನ ಕೊಟ್ಟಂಥ ಒಂದು ಮಹಾನ್ ನಾಯಕನ ಮೊಮ್ಮಗ ಇವತ್ತು ನಮ್ಮ ಮಕ್ಕಳ ಮದುವೆಗೆ ಬಂದಿರೋದು ನಮಗೆ ತುಂಬಲಾರದ ಆನಂದ ಭಾಷೆಯನ್ನು ನಾವು ಹೇಳ್ಬಾರ್ದು. ಇದು ಅದಕ್ಕಾಗಿ ನಮಗೆ ವಿಶೇಷವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಈ ಮದುವೆಗೆ ಆಗಮಿಸಿದ ನಮ್ಮ ಮುನಮಾರಪ್ಪನವರು ಇನ್ನೂ ಸಾಕಷ್ಟು ಹೋರಾಟಗಾರರೆಲ್ಲ ಬಂದವರು, ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ತುಂಬ ಸಂತೋಷ ಆಗಿದೆ. ಆನಂದ ಸಾಹೇಬರು ಬಂದು ನಮಗೆ ಆಶೀರ್ವಾದ ಪಡಿ. ಈ ಕಾನ್ಸೆಪ್ಟ್ ಹೆಂಗೆ ಬಂತು ಸರ್? ಆಗ್ತದೆ ಫಸ್ಟ್ ತುಂಬ ಜನ ಮದುವೆ ಮಾಡ್ತಾರೆ, ಹೇಳೋ ಕರೆಸ್ತಾರೆ. ಈ ಒಂದು ಕಾನ್ಸೆಪ್ಟ್ ಹೆಂಗೆ ಬಂತು ಅಂತೇಳಿ ಸರ್, ಈಗಾಗಲೇ ಈ ನೊಂದು ಹೋಗಿರತಕ್ಕಂಥ ಸಮುದಾಯ ನಾವು ಮದುವೆ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರೇ ಕಾರಣ. ಅವರು ಏನು ಸಂವಿಧಾನ ಬರೆದಿದ್ರು ಆ ಒಂದು ಮುಖಾಂತರ ನಾವು ಅವ್ರಿಗೆ ಏನು ನಾವು ಅವ್ರು ನೋಡಿಲ್ಲ, ಅವರೊಂದು ಮೊಮ್ಮಗ ಅವ್ರ ಕುಡಿ ಅವ್ರಿಗೊಂದು ಸನ್ಮಾನ ಮತ್ತು ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕಂತೇಳಿ ನಾವು ಅವ್ರನ್ನ ಕರೆಸಿರೋದು ಸತ್ಯವಾದ ಮಾತು. ಥ್ಯಾಂಕ್ ಯು. ಹೋರಾಟಗಾರರ ಹೌದು, ಶ್ರೀನಿವಾಸ್ ಸರ್ ಅವರು ಹುಟ್ಟು ಹೋರಾಟಗಾರರು, ಶೋಷಿತ ಸಮುದಾಯಗಳ ಪರವಾಗಿ ಮತ್ತು ನೊಂದಿತರ ಪರವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥವ್ರು. ಇವತ್ತು ಅವರ ಮನೋಜು ಮಗ ಆಗಿರ್ತಕ್ಕಂಥವ್ರು ಮತ್ತು ಈಗ ಸೊಸೆಯಾಗಿ ಕಾಲಿಡ್ತಾ ಇರ್ತಕ್ಕಂಥ ತನುಶ್ರೀ ಅವರ ಇವತ್ತು ಮದುವೆಗೆ ಭಾರತದ ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆಗಿರ್ತಕ್ಕಂಥ ಆನಂದ್ ಅಂಬೇಡ್ಕರ್ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ಸಂಗತಿ, ತುಂಬ ಖುಷಿ ಪಡ್ತಕ್ಕಂಥ ಸಂಗತಿ. ಈ ರೀತಿ ನಾವು ಯಾರ್ಯಾರನ್ನ ಗೆಸ್ಟ್ಗಳನ್ನ ಕರೆಸೋದಕ್ಕಿಂತಲೂ ಹೆಚ್ಚಾಗಿ ನಮಗಾಗಿ ದುಡ್ದಂಥ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದವರನ್ನು ಕರೆದು ಇವತ್ತು ಮದುವೆಗೆ ಅವ್ರ ಕೈಯಲ್ಲಿ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿಸಿರ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಇವತ್ತೊಂದು ಮೊದಲನೇ ಸಂದೇಶ ಅಂತ ಹೇಳೋದಕ್ಕೆ ನಾನು ಈ ಮದುವೆಯನ್ನು ಬಯಸ್ತೀನಿ. ಇದನ್ನು ಎಲ್ಲರೂ ಕೂಡ ಬರೋದ ದಿನಗಳಲ್ಲಿ ಆಧಾರವಾಗಿ ತಗೊಂಡು ನಮ್ಮವ್ರನ್ನ ನಾವು ದೇಶಕ್ಕಾಗಿ ದುಡ್ದಂಥವ್ರನ್ನ, ದೇಶಕ್ಕಾಗಿ ಶ್ರಮೆ ಪಟ್ಟಂಥವ್ರನ್ನ ಈ ರೀತಿ ಕರೆದು ಗೌರವ ಕೊಡಿಸೋವಂಥದ್ದು, ಸನ್ಮಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಇವತ್ತಿಂದ ಒಂಥರ ಹೊಸ ನೀತಿ ಕಲ್ತಂಗೆ ಆಯಿತು ಇವತ್ತು. ಅದಕ್ಕೆ ಸ್ಫೂರ್ತಿ ನಮ್ಮ ಶ್ರೀನಿವಾಸ್ ಸಾರಣ್ಣವರು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೂ ವಧುವರರಿಗೆ ಸುಖ ಸಂತೋಷವಾಗಿ 106 ವರ್ಷ ಬಾಳಿ ಬದುಕಿ ಇನ್ನೂ ಅನೇಕ ದಂಪತಿಗಳಿಗೆ ಮಾರ್ಗದರ್ಶಕರಾಗಿ ಅವರ ಬದುಕಬೇಕು ಅಂತೇಳಿ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಮನಸ್ಫೂರ್ತಿಯಾಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತೀವಿ.